ಪರಮೇಶ್ವರ್ ಅವ್ರನ್ನ ಸೋಲಿಸಿದವ್ರು ಯಾರು ಆಗ 2013 13 ಸೋಲಿಸಿದವ್ರು ಯಾರು ಸೋಲ್ಸೋಕೆ ಪ್ರಯತ್ನ ಮಾಡಿಲ್ಲ ಹೇಳಿ? ಯಾರು ಮಾಡಿಲ್ಲ ಹೇಳಿ? ವಿರೋಧ ಪಕ್ಷದವ್ರು ಮಾಡೋದು ಸತ್ಯ, ರೂಲಿಂಗ್ ಪಾರ್ಟಿಲಿ ಯಾರು ಮಾಡಿಲ್ಲ ಹೇಳಿ? ರಾಜಣ್ಣ ಅವ್ರು ಮಾಡಿದ್ರ? ನಾನು ಕೇಳ್ದಂದು ರಾಜಣ್ಣಂದು ಇನ್ನೊಬ್ಬಂದು ಪ್ರಶ್ನೆ ಅಲ್ಲ, ಯಾರು ಮಾಡಿಲ್ಲ ಅಂತ ಕೇಳಬೇಕು. ಎಲ್ಲರೂ ಮಾಡಿದ್ರು, ರಾಜಣ್ಣ ಅವರು ಇದ್ರು. ಅಲ್ಲ, ನಾನೇ ಚುನಾವಣೆಗೆ ನಿಂತಿದ್ದಲ್ಲ, ನನ್ನ ಎಲೆಕ್ಷನ್ ನೋಡ್ಕೋಬೇಕಲ್ಲ. ನಾನು ಬೇರೆಯವ್ರ ಬಗ್ಗೆ ಎಲ್ಲಿ ಗಮನ ಹರಿಸ್ಲಿಕ್ಕೆ? ಸಿದ್ದರಾಮಯ್ಯ ಅವರ ಮೇಲೆ ಅದಮ್ಯ ಪ್ರೀತಿ ಇತ್ತು, ಅವರೇ CM ಆಗಬೇಕು ಅಂತ ಇತ್ತು. ಪರಮೇಶ್ವರ್ ಅವರು ಸೋಲಿಸ್ಬಿಟ್ರೆ ಒಂದು ಚಾನ್ಸ್ ಅವರು ಸಿಗುತ್ತೆ ಅಂತ ಇತ್ತು. ಅಲ್ಲಲ್ಲ ನೋಡಿ, ಸೊ ರಾಜಣ್ಣ ವಾಸ್ ಆಲ್ಸೋ ಒನ್ ಆಫ್ ದಿ ಮೆಂಬರ್ ಆಫ್ ದ ಟೀಮ್ ಅಂತ ಹೇಳಿ ನಾನು ಅದನ್ನು ಒಪ್ಪಲಿಕ್ಕೂ ಇಲ್ಲ, ನಿರಾಕರಿಸ್ಲಿಕ್ಕೂ ಇಲ್ಲ. ಗೊತ್ತಾಯ್ತಾ? ನಾನು ಪಕ್ಕದಲ್ಲೇ ನಾನು ಚುನಾವಣೆ ನಿಂತಿದ್ದೀನಿ. ನಾನು ಚುನಾವಣೆ ನಿಂತಾಗ ನಾನು ನೋಡಬೇಕಲ್ಲ. ನಾನು ಹೇಳಿದ್ನಲ್ಲ, ಒಪ್ಪೋದು ಇಲ್ಲ, ನಿರಾಕರಣೆನೂ ಇಲ್ಲ. ಯಾವಾಗಿಂದ ಪರಮೇಶ್ವರ್ ಅವರು CM ಆಗಲಿ ಅಂತ ರಾಜಣ್ಣ ಯಾವಾಗಿಂದ? ನೋಡಿ, ಪರಮೇಶ್ವರ್ ನನಗೂ ಒಂದು ಬಾಂಧವ್ಯ ಏನಂದರೆ, ಕ್ಲಾಸ್ಮೇಟ್ಸಾ? ನಾನು ಅವರು ಕ್ಲಾಸ್ಮೇಟ್ಸ್ ಅಲ್ಲ, ಬೆಂಚ್ ಮೇಟ್ಸ್. ಅದಿನ್ನೂ ಡೀಪ್. ಅದು ಬೆಂಚ್ ಮೇಟ್ಸ್ ಅಂದರೆ ನಾನು ಅವರು ಇಬ್ಬರೂ ಪಕ್ಕದಲ್ಲೇ ಕೂಡ್ತಾ ಇದ್ದವರು, ಒಟ್ಟಿಗೆ ನಾವು ನಡವಳಿಕೆ ಓಡಾಟ ಇತ್ತು ನಮ್ಮದು. ಹಾಗಾಗಿ ಒಂದು ಪ್ರೀತಿ. ನನ್ನ ಜೊತೆಲಿದ್ದವರು ಒಬ್ಬರು ಒಂದು ಉನ್ನತ ಸ್ಥಾನಕ್ಕೆ ಏರ್ತಾರೆ ಅಂತ ಹೇಳಿದ್ರೆ ನಾನು ಸಂತೋಷ ಪಡುವಂಥ ವ್ಯಕ್ತಿ. ನಾನು ಅಸೂಯೆ ಪಡೋನಲ್ಲ. ಸರಿ, ಜೊತೆಲಿರಲ್ಲ ಉನ್ನತ ಸ್ಥಾನಕ್ಕೆ ಏರಬೇಕು ಅನ್ನೋದಾದರೆ ಮ್ಯಾನ್ ಆಫ್ ದಿ ಮ್ಯಾಚ್ ಬೇರೆ, ಕ್ಯಾಪ್ಟನ್ ಬೇರೆ ಟೀಮ್ಗೆ, ಎರಡು ಬೇರೆ ಬೇರೆ. ಮ್ಯಾನ್ ಆಫ್ ದಿ ಮ್ಯಾಚ್ ಅಂದ್ರೆ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ಬಿಡ್ಲಿ, ಕ್ಯಾಪ್ಟನ್ ಆಗ್ಬಿಡ್ಲಿ. ಎಲ್ಲ ಕ್ಯಾಪ್ಟನ್ಗಳು ಸೆಂಚುರಿ ಹೊಡೆಯಲ್ಲ. ಗೊತ್ತಾಯ್ತಾ? ಯಾರು ಸೆಂಚುರಿ ಹೊಡಿತಾರೆ, ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅವನು ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾನೆ. 3 ವರ್ಷಗಳ ಹಿಂದೆ ಕಾಂಗ್ರೆಸ್ ಗೆದ್ದಾಗ ಕ್ಯಾಪ್ಟನ್ ಯಾರು, ಮ್ಯಾನ್ ಆಫ್ ದಿ ಮ್ಯಾಚ್ ಯಾರು ಅಂತ ನೋಡಿ. ಅವಾಗ ಯಾರಾದರೂ ಹೇಳ್ಕೊಂಡ್ರೆ ನನ್ನಿಂದ ಗೆಲ್ತು ಅಂದರೆ ಅದೆಲ್ಲ ಮೂರ್ಖರವರು. ಆಗ BJP ಏನು ನೆಗೆಟಿವಿಟಿ ಇತ್ತಲ್ಲ, ಆ ನೆಗೆಟಿವಿಟಿಗೆ ನಮಗೆ ಓಟ್ ಹಾಕಿದ್ರು. ಈಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಕಾಂಗ್ರೆಸ್ ನೆಗೆಟಿವಿಟಿ ಇದೇ ಥರ ಹೋದರೆ ಅವ್ರಿಗೆ ಓಟ್ ಹಾಕ್ತಾರೆ. ನೆಗೆಟಿವಿಟಿ ಇದೆಯಾ? ಅಲ್ಲೆಲ್ಲ ಇದೇ ಥರ ಹೋದರೆ ಅಂದರೆ ಸ್ಟಾರ್ಟ್ ಆಗಿದೆಯಲ್ಲ. ಏನು ನೆಗೆಟಿವಿಟಿ ಅಂತ ಹೇಳಿದ್ರೆ, ಇದನ್ನು ಹೇಳಿದ್ರೆ ನೀವೇನು ತಿಳ್ಕೊಳ್ತಿರೋ ಗೊತ್ತಿಲ್ಲ. ಈ ಗೊಂದಲ ಹೈಕಮಾಂಡ್ನವರು ಜಾಗ್ರತೆ ಅದನ್ನು ನಿವಾರಣೆ ಮಾಡಬೇಕು. ನಿವಾರಣೆ ಮಾಡದೇ ಇದ್ರೆ ನೆಗೆಟಿವಿಟಿ ಸ್ಟಾರ್ಟ್ ಆದೇ ಆಗ್ತದೆ. ನಾನು ಮಂತ್ರಿಮಂಡಲದಲ್ಲಿಲ್ಲ ಅಂಥೇಳಿ ಮಾತಾಡ್ತಿರೋದ ರಾಜಣ್ಣ ಅವರು? ಇಲ್ಲ, ನಾನು ಯಾವಾಗಲೂ ಕೇಳಿ, ಮಂತ್ರಿಮಂಡಲದಲ್ಲಿ ಅಧಿಕಾರ ಅಂತಕ್ಕಂಥದ್ದು ನಾನು ಆಗಬೇಕು ಅಂದರೆ 78ರಲ್ಲಿ MLA ಆಗ್ತಾಯಿದ್ದೆ. ದೇವರಾಜ ಅರಸು ಕರೆದು ನನಗೆ ಎಲೆಕ್ಷನ್ ನಿಂತ್ಕೊಳ್ಳಯ ಅಂದರು. ನಾನು ಆಲ್ ಆಫ್ ಎ ಸಡನ್ ಹೇಳಿದ್ರಲ್ಲ, ಇಲ್ಲ ಸರ್, ನಾನು ಐ ಆಮ್ ನಾಟ್ ಮೇಡ್ ಅಪ್ ಮೈ ಮೈಂಡ್ ಟು ಕಂಟೆಸ್ಟ್ ಅಂತ. ಏನಾದ್ರು ನಿನಗೆ ಹಣಕಾಸಿಂದ ಏನಾದ್ರು ತೊಂದರೆ ನಾನು ಕೊಡ್ತೀರಪ್ಪ ಅಂದರು. ನಾನು ಇಲ್ಲ ಸರ್ ಬೇಡ ಅಂತೇಳಿ, ಹೋಗಲೇ ಹೇಳಿದ್ಯಾ ನೀನು ಅಂತ ಬೈದು ಕಳಿಸ್ಬಿಟ್ರು. ನಾನು ಆ ಥರದಲ್ಲಿ ನಾನೇ ಇರಬೇಕು ಅಧಿಕಾರದಲ್ಲಿ ಅಂತೆಲ್ಲ. ನನ್ನ ವಿಶ್ವಾಸಸ್ಥರು, ನನಗೆ ನನ್ನ ಮಾತಿಗೆ ಗೌರವ ಕೊಡ್ತಕ್ಕಂಥವ್ರು ಇದ್ದಾರೆ ಅಂದರೆ ನಾನು ಸಂತೋಷ ಪಡೋವಂಥ.